ಗೀತಾ ಅಯ್ಯೋ ಗೀತಾ ಅಯ್ಯೋ ದೇವರೇ ನಾನೇನ್ ಮಾಡ್ಲಿ ಗೀತಾ 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 ನೋಡಮ್ಮ ನಿನ್ ಫ್ರೆಂಡ್ ಏನ್ ಮಾಡ್ಕೊಂಡಿರಲ್ಲ ಅಂತ ನೋಡಿ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಲು ಅಯ್ಯೋ ಗೀತಾ ನನ್ ಮಗು ತರ ನೋಡ್ಕೊಂಡಿದ್ದ ನಾನು ಅವಳ ಆಂಟಿ ಸಮಾಧಾನ ಮಾಡ್ಕೊಳ್ಳಿ. ಶಕ್ತಿ ಏನೇ ಆಗ್ತಿದೆ ಇಲ್ಲಿ ನಂಗೇನು ಅರ್ಥ ಆಗ್ತಿಲ್ಲ ಕಣೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವಾ? ಈಗ ನಾನು ಅವ್ರ ಅಪ್ಪ ಅಮ್ಮನಿಗೆ ಏನಂತ ಉತ್ತರ ಕೊಡ್ಲಿ? ನಾನು ಏನಂತ ಹೇಳಿ ಅವ್ರಿಗೆ? ಎಲ್ರೂ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಎತ್ಕೊಂಡು ಕಳ್ಸಲ್ಲ. ಗೀತಾ ನಡೀರಿ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡೋಣ. ಗೀತಾ ಎದಕ್ಕೆ ಹಿಂಗೆ ಮಾಡ್ಕೊಂಡ್ಲು ಅಂತ ತಿಳಿಯತಿಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ ಇತ್ತಂತೆ, ಡಿಪ್ರೆಷನ್ಗೂ ಹೋಗಿದ್ಲು, ಅದರಿಂದಾನೇ ಹಿಂಗೆ ಮಾಡ್ಕೊಂಡಿರ್ಬಹುದು ಅವಳು. ಅದು ನಂಗೂ ಗೊತ್ತೈತಿ, ಆದರೂ ಬೇರೆ ಏನರ ಕಾರಣ ಇರ್ಬೇಕಲ್ಲ. ನಂಗನ್ಸುತ್ತೆ ಅವಳಿಗೆ ಲೆವೆಲ್ ಪ್ರಾಬ್ಲಮ್ ಇತ್ತು ಅಂತ. ಏನರ ಇರ್ಲಿಕ್ಕ ನಮ್ಮ ಜೋಡಿ ಒಂದ್ಸಲ ಮಾತಾಡ್ಬೇಕಿತ್ತು. ಶಕ್ತಿ, ನಾನು ಒಂದು ಸ್ವಲ್ಪ ಹೊತ್ತು ಬರ್ತೀನಿ. ತೇಜು, ಯಾಕೆ ಏನೇ ಆಯ್ತು? ನಂಗೆ ಯಾಕೋ ಮನಸ್ಸು ತಡೀತಿಲ್ಲ ಕಣೆ. ಗೀತನ್ ಸಾವಿನ ವಿಚಾರದ ಬಗ್ಗೆ ಏನಾದ್ರೂ ಮಾಡ್ಲೇಬೇಕು. ಹೇ, ನಂಗೊಂದೊಳ್ಳೆ ಐಡಿಯಾ ಬಂತು. ಗೀತಾ ಒಬ್ಬ ಚಪ್ಪಲಿ ಡೆಲಿವರಿ ಬಾಯ್ನ ಲವ್ ಮಾಡ್ತಿದ್ಲು. ಅವ್ನ್ ಎಲ್ಲಿರ್ತಾನೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಬಾ ಅಲ್ಲಿಗೆ ಹೋಗೋಣ. ಸೂಪರ್ ಕಣೆ, ಒಳ್ಳೆ ಕೆಲಸ ಆಯ್ತು. ಬಾ ಹೋಗೋಣ. ಇವನೇ ಗೀತಾ ಲವರ್ ಅಲ್ಲ. ಮೆಡಿಕಲ್ ಹೋದ ಹುಡುಗಿ ನಿನ್ನಂತವನ್ನ ಲವ್ ಮಾಡ್ತಾಳೆ ಅಂತ ಅಂದ್ರೆ ನಂಬೋಕೆ ಆಗಲ್ಲ. ನೋಡು, ನಿಂಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಶುರು ಮಾಡಿದೀವಿ. ಮರ್ಯಾದೆಯಿಂದ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಇಲ್ಲ ಅಕ್ಕ. ಅವಳು ನಾನು ತುಂಬ ಪ್ರೀತಿ ಮಾಡ್ತಿದ್ವಿ. ಅವಳು ನಮ್ಮ ಪ್ರೀತಿ ಒಪ್ಕೊಂಡಾಗಿಂದ ನನ್ನ ಪ್ರೀತಿಗೆ ಒಂಥರ ಪಾಸಿಟಿವ್ ಎನರ್ಜಿ ಆಗಿದ್ಲು. ಈಗಿನ ಕಾಲದಲ್ಲಿ ಆ ಥರ ಹುಡುಗಿ ಸಿಗಲ್ಲ ಅಕ್ಕ. ಅವ್ರು ತುಂಬ ಸೆನ್ಸಿಟಿವ್. ಆಮೇಲೆ ನಮ್ಮ ಪ್ರೀತಿನ ಎಜುಕೇಷನ್ ಮುಗಿಯೋವರೆಗೂ ಯಾರಿಗೂ ಹೇಳ್ಕೊಳ್ಳೋದು ಬೇಡ, ನಮ್ಮ ಮನೆಯವ್ರಿಗೂ ಹೇಳೋದು ಬೇಡ ಅಂತ ಹೇಳ್ತಿದ್ರು. ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು. ಆದರೆ ಅವಳು ಸೂಸೈಡ್ ಮಾಡ್ಕೊಂಡ್ಮೇಲೇ ಎಲ್ಲ ವಿಷಯ ಗೊತ್ತಾಗಿದ್ದು. ನಿನ್ನ ಹತ್ರ ಅವಳು ಏನೂ ಶೇರ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅವಳಿಗೆ ನಿನ್ ಮೇಲೆ ನಂಬಿಕೆನೇ ಇಲ್ಲ ಅನ್ಸುತ್ತೆ. ಆಗಲ್ಲ ಅಕ್ಕ. ಸಾಯಕ್ಕೂ ಮುಂಚೆ ಸಿಕ್ಕಿದ್ಲು, ಆಗ ತುಂಬ ಡಲ್ ಆಗಿದ್ಲು. ಏನಾದ್ರು ಹೇಳಲ್ಲ? ನನ್ನ ಬಗ್ಗೆನೇ ಮಾತಾಡಿದ್ಲು. ನೀನ್ ಚೆನ್ನಾಗಿ ಬದುಕಬೇಕು. ನಿನ್ನ ಮದ್ವೆ ಆಗೋ ಯೋಗ್ಯತೆ ನನ್ಗಿಲ್ಲ. ನೀ ಬೇರೆ ಯಾರನ್ನಾದ್ರೂ ಮದ್ವೆ ಆಗು. ಯಾಕೆ? ಏ ಗೀತಾ, ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ದೆ ಹೊರಟೋದ್ಲು. ಆಮೇಲೆ ಫೋನ್ ಮಾಡಿದೆ, ಫೋನು ತೆಗಿಲಿಲ್ಲ. ಆಮೇಲೆ ಅವಳು ಸಾವಿನ ಸುದ್ದಿ ಗೊತ್ತಾಯ್ತು. ಮನೆತನದ ಮರ್ಯಾದೆಗೋಸ್ಕರ ಅವರಪ್ಪ ಈ ಕೇಸ್ನ ಮುಚ್ಚಾಕಿರ್ತಾನೆ. ನನಗೇನೋ ಅವನ ಮೇಲೆ ಡೌಟ್ ಅಕ್ಕ. ಏ ಸುಳ್ಳು ಹೇಳ್ತಿಲ್ಲ ತಾನೇ ನೀನು? ಉಸಿರಾಗಿದ್ದೋಳೆ ಹೋದ್ಮೇಲೆ ಸುಳ್ಳೇಳೆ ಏನು ಪ್ರಯೋಜನ ಅಕ್ಕ? ಸಹನಾ, ಅವ್ನ ಮಕ್ಕ ನೋಡಿದ್ರೆ
ಅವ್ನು ತಪ್ಪು ಮಾಡಿಲ್ಲ ಅನ್ಸ್ತಿದೆ. ನಿಜ, ಏನಾದ್ರೂ ಬೇರೆ ಯೋಚನೆ ಮಾಡಲೇಬೇಕು. ಹಲೋ ಹಲೋ ತೇಜು, ಎಲ್ಲದಿರಿ? ಇಲ್ಲ, ಆಚೆ ಬಂದಿದ್ವಿ. ಹೇಳು. ಅರ್ಜೆಂಟಾಗಿ ಹಾಸ್ಟೆಲ್ ಕಡೆ ಬರ್ರಿ. ಯಾಕೆ, ಏನಾಯ್ತು? ಬರ್ರಿ ಬೇಗ. ಸರಿ, ಬನ್ವಿ. ಏನ್ ಶಕ್ತಿ ಕರೆದಿದ್ದು? ಹೋಗಿದ್ ಕೆಲಸ ಏನಾಯ್ತು? ಅದು ಗೀತನ್ ಮರ್ಡರ್ ಆಗೋದಕ್ಕೆ ಕಾರಣ ಏನಂತ ಗೊತ್ತಾಯ್ತು? ಇಲ್ಲ. ನನಗೆ ಗೊತ್ತಾಯ್ತು. ಯಾರೂರು? ಶರತ್. ಆಕಿಗೆ ಸಾವಿ ಕಾರಣ ಆದವರು ನಮ್ಗಳ ನಡುವೆನೇ ಅದಾರ. ಮುಂದೊಂದು ದಿನ ನಾವು ಹಿಂಗ ಸಾಯ್ಬೋದು. ಅಂದ್ರೆ ಕೆಲವೊಂದತ್ತು ಸಲ ಎಲ್ಲರನ್ನೂ ಭಾಳ ನಂಬಿರ್ತೀವಿ, ಆದ್ರ ನಮ್ಮೋರೇ ನಮ್ಮನ್ನ ಜೀವಂತ ಸಮಾಧಿ ಮಾಡಕ ಗುಂಡಿ ತೊಡ್ಕೊಂಡು ಕಾಯ್ತಿರ್ತಾರ. ಶಕ್ತಿ, ನಂಗೇನು ಅರ್ಥ ಆಗ್ತಿಲ್ಲ ಕಣೆ, ಸರಿಯಾಗಿ ಹೇಳೆ. ಈ ವಿಡಿಯೋ ನೋಡ್ರಿ. ಗೀತ ಸ್ನಾನ ಮಾಡ್ತಿರೋ ವಿಡಿಯೋ. ಛೇ, ಎಂತ ಕೆಲ್ಸ ಆಗೋಯ್ತು. ಇದು ದಿನ ನಾವೇ ಸ್ನಾನ ಮಾಡೋ ನಮ್ಮ ಹಾಸ್ಟೆಲ್ನ ಬಾತ್ರೂಮ್, ಅಲ್ಲೇ ವಿಡಿಯೋ ರೆಕಾರ್ಡ್ ಮಾಡಾರ. ಈ ವಿಡಿಯೋ ನಮ್ಮ ಏರಿಯಾ ಗಾಂಜಾ ಹುಡುಗರು ವಾಟ್ಸಪ್ ಗ್ರೂಪಲ್ಲಿ ಸಿಕ್ತಕ್ಕ. ನನ್ನ ಹುಡುಗಿ ವಿಡಿಯೋ ಅಂತ ಗೊತ್ತಾದ ತಕ್ಷಣ ಶಕ್ತಿ ಅಕ್ಕಂಗೆ ಕಾಲ್ ಮಾಡಿದೆ. ಅವ್ರು ಯಾರು ಏನು ಮಾಡ್ತಿದ್ದಾರೆ ಅಂತ ಒಂಚೂರು ಗೊತ್ತಾಗ್ತಿಲ್ಲ ಅಕ್ಕ. ದಿನ ನಾವು ಇಲ್ಲೇ ಸ್ನಾನ ಮಾಡ್ತೀವಿ, ನಮ್ದು ಹಿಂಗ ವಿಡಿಯೋ ಮಾಡಿರ್ಬೋದ್ಲ. ಒಂದು ಹೆಣ್ಣು ಎಂಥ ಕಷ್ಟ ಬಂದರೂ ಸಹಿಸ್ಕೋತಾಳ, ಆದ್ರ ತನ್ನ ಬೆತ್ತಲೆ ಆಗಿರೋದನ್ನ ಯಾರಾದರೂ ನೋಡ್ತಾರೆ ಅಂತ ಗೊತ್ತಾದ್ರೆ ಸಾಕು, ಕುಗ್ಗಿ ಸತ್ ಹೋಗ್ತಾಳ. ಯಾರ್ ಮಾಡಿರ್ಬಹುದಿದು? ಹಲೋ, ಹೊಸ ಹುಡುಗಿರ್ ವಿಡಿಯೋ ಸಿಕ್ಕಿದೆ, ಅಮೌಂಟ್ ತಗೊಂಡು ಬಂದ್ಬಿಡು. ಯೋಚನೆ ಮಾಡು, ಒಂದು ನೈಟ್ ಕೆಲಸ ಅಷ್ಟೇ. ನೀನು ಹೂ ಅಂದ್ರೆ ಕೋರ್ಸು ತೇಲಾಡ್ಕೊಂಡು ಮುಗಿಸ್ಬೋದು. ಯಾಕೆ ಕಳ್ತಾ ಇದೆಯಾ? ನೋಡು, 2 ದಿನ ಬಿಟ್ಟು ಕಾಲ್ ಮಾಡ್ತೀನಿ. ಎಸ್ ಆರ್ ನೋ ಅಂತ ಹೇಳ. ಓಕೆ? ಹಾ ತೇಜಸ್ವಿನಿ, ಈ ಆಫರ್ ನಾನು ಯಾರಿಗೂ ಕೊಟ್ಟಿಲ್ಲ.